ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಸ್ಪೈರ್ ಸ್ಮೈಲ್ಸ್. ಇವತ್ತು ಬೆಳಗ್ಗೆನೇ ಎದ್ದು ಖಾಲಿ ಹೊಟ್ಟೆಗೆ ನೀರು ಕುಡಿದು ನಿನ್ನೆ ರಾತ್ರಿ ನೆನೆಸಿದ ಬಾದಾಮಿನ ಸಿಪ್ಪೆ ತೆಗೆದು ತಿನ್ನೋದು. ಬಾದಾಮಿನ ಹಾಗೆ ತಿನ್ನೋದಕ್ಕಿಂತ ನೆನೆಸಿ ತಿನ್ನೋದ್ರಿಂದ ತುಂಬ ಉಪಯೋಗಗಳಿವೆ. ಅದರಿಂದ ಏನೇನು ಉಪಯೋಗ ಇದೆ ಅಂತ ಒಂದು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಅದಾದಮೇಲೆ ಮಾಮೂಲಿ ನನ್ನ ಡೈಲಿ ರೂಟೀನ್ ಕಸ ಗುಡಿಸಿ ಮನೆ ಒರೆಸಿ ಫ್ರೆಶ್ ಅಪ್ ಆಗಿ ತಿಂಡಿ ಪ್ರಿಪೇರ್ ಮಾಡೋದು. ಇವತ್ತು ತಿಂಡಿಗೆ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಲಾಸ್ಟ್ ಎಪಿಸೋಡಲ್ಲಿ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಹೇಳಿದ್ದೆ. ಹೆಲ್ತಿ ಲೈಫ್ ಸ್ಟೈಲ್ ಅಂದ್ರೇನು, ಅದು ಯಾಕೆ ಇಂಪಾರ್ಟೆಂಟ್ ಅಂತ ನೀವೇನಾದರೂ ಅದನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕ್ ಹಾಕಿರ್ತೀನಿ, ನೋಡಬಹುದು. ಈ ವಿಡಿಯೋನಲ್ಲಿ ನಾನು ಹೆಲ್ದಿ ಲೈಫ್ ಸ್ಟೈಲ್ಗೆ ರುಟೀನ್ ಯಾವ ಥರ ಇರಬೇಕು ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂತ ಹೇಳಿದ್ದೆ. ಹೆಲ್ದಿ ಲೈಫ್ ಸ್ಟೈಲ್ಗೆ ರುಟೀನ್ ಏನಂದರೆ, ಬೆಳಗ್ಗೆ ಬೇಗ ಹೇಳೋದನ್ನು ಫಸ್ಟು ರೂಢಿ ಮಾಡ್ಕೊಳ್ಬೇಕು. ಅದರಿಂದನೇ ನಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದ ತಕ್ಷಣ ಅಂದರೆ 5ರಿಂದ 5:30 ಮೊದಲು ಖಾಲಿ ಹೊಟ್ಟೆಗೆ ಬಿಸಿನೀರು ಅಥವಾ ನೀರು ಅಥವಾ ಕಷಾಯ ಈ ರೀತಿ ತೊಗೊಳ್ಬೇಕು. ನಂತರ 1/4 ಗಂಟೆ ಯೋಗ ಅಥವಾ ವ್ಯಾಯಾಮ ಮಾಡೋದನ್ನು ರೂಢಿಸ್ಕೊಳ್ಬೇಕು. ಅದಾದಮೇಲೆ ನಮಗೆ ತುಂಬಾ ಟೈಮ್ ಸಿಗುತ್ತೆ. ನಮ್ಮ ಡೈಲಿ ರುಟೀನ್ ಕೆಲಸಗಳನ್ನ ಮುಗಿಸಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಆದಷ್ಟು 8ರಿಂದ 9 ಗಂಟೆ ಅಷ್ಟರಲ್ಲಿ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಬೇಕು. ಅದಾದಮೇಲೆ ನಾವು ಮಿಕ್ಕಿದ ಕೆಲಸ ಏನಿರುತ್ತಲ್ಲ ಅದನ್ನು ಮಾಡ್ಕೋಬೇಕು. ವರ್ಕ್ಗೆ ಹೋಗೋರು ಹೆಲ್ತಿಯಾಗಿರೋ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿಕೊಂಡು ಲಂಚ್ ಬಾಕ್ಸ್ಗೆ ಹಾಕ್ಕೊಂಡು ಹೋಗಬೇಕು. ಇದಾದಮೇಲೆ 11 ಗಂಟೆಗೆ ಲೈಟಾಗಿ ಸ್ನ್ಯಾಕ್ಸ್ ಥರ ಅಂದರೆ ಮೊಳಕೆ ಕಾಳು, ಬಾದಾಮಿ, ಹಣ್ಣು ಈ ರೀತಿ ತಿನ್ನಬೇಕು. 1 ಗಂಟೆಗೆ ಹೆಲ್ದಿ ಲಂಚ್ ಮಾಡಬೇಕು. ಅದರಲ್ಲಿ ಬ್ಯಾಲೆನ್ಸ್ಡ್ ಫುಡ್ ಇರಬೇಕು, ಅಂದರೆ ಎಲ್ಲ ರೀತಿ ಪೌಷ್ಟಿಕಾಂಶ ಇರೋ ಊಟನ ಮಾಡಬೇಕು. ಆಮೇಲೆ ಮನೇಲಿ ಇರೋರಾದರೆ 3 ಗಂಟೆಗೆ ಸ್ವಲ್ಪ ವಿಶ್ರಾಂತಿ ತೊಗೋಬೋದು. 4 ಗಂಟೆಗೆ ಗ್ರೀನ್ ಟೀ ಕುಡಿಬೋದು. ಕಾಫಿ ಕುಡಿಯೋ ಅಭ್ಯಾಸ ಇದ್ದರೆ ಆ ಟೈಮಲ್ಲಿ ಕುಡಿಬೋದು. 6 ಗಂಟೆಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡಬೇಕು. 8 ಗಂಟೆಗೆ ಹಸಿರು ತರಕಾರಿ, ಪಲ್ಯ ಜಾಸ್ತಿ ಇರೋ ಊಟನ ಮಾಡಬೇಕು. ಆದಷ್ಟು ರಾತ್ರಿ ಕಡಿಮೆ ಕ್ವಾಂಟಿಟಿನ ತಿನ್ನಬೇಕು. 9ರಿಂದ 10 ಗಂಟೆ ಅಷ್ಟರಲ್ಲಿ ನಿದ್ದೆಗೆ ಹೊರಟೋಗ್ಬೇಕು. ಹೀಗೆ ನಾವು ಡೈಲಿ ಹೆಲ್ದಿ ರೂಟೀನ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದು ಒಂದು ಎಕ್ಸಾಂಪಲ್ ರೂಟೀನ್ ಟೈಮ್ ಟೇಬಲ್ ಅಷ್ಟೇ. ನೀವು ನಿಮಗೆ ಅನುಕೂಲ ಆಗೋ ರೀತಿ ರೂಟೀನ್ ಸೆಟ್ ಮಾಡ್ಕೊಳ್ಳಿ. ಆದರೆ ನಾನು ಹೇಳಿರೋ ಎಲ್ಲ ಪಾಯಿಂಟ್ಸು ಅದರಲ್ಲಿ ಕವರ್ ಆಗೋ ರೀತಿ ನಿಮ್ಮ ರೂಟೀನ್ ಇರಲಿ. ಕಮ್ಮಿಂಗ್ ಬ್ಯಾಕ್ ಟು ಮೈ ರೂಟೀನ್, ನಾನೀಗ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೆಂಡೆಕಾಯಿನ ಹೆಚ್ಚಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಇದನ್ನು ಕಬ್ಬಿಣದ ಬಾಣಲಿಲೇ ಹುರಿತೀನಿ, ಯಾಕೆಂದರೆ ಅದು ಚೆನ್ನಾಗಿ ಉರಿಯುತ್ತೆ. ಕಬ್ಬಿಣದ ಬಾಣಲಿನೂ ತುಂಬ ಒಳ್ಳೆಯದು. ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು, ಡ್ರೈ ರೋಸ್ಟ್ ಥರ. ಅದರಲ್ಲೇ ಬೆಂಡೆಕಾಯಿ 90% ಬೆಂದಿರುತ್ತೆ. ಆಮೇಲೆ ನಾನು ಅದೇ ಬಾಣಲಿನ ವಾಶ್ ಮಾಡಿ ಕ್ಲೀನ್ ಮಾಡಿ ಪಲ್ಯ ಮಾಡೋದಕ್ಕೆ ಇಟ್ಕೊಳ್ತೀನಿ. ಬಾಣಲಿನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡೋದು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡೋದು. ಮುಂಚೆನೇ ಕರಿಬೇವು ಹಾಕ್ಕೊಂಡ್ರೆ ಎಣ್ಣೆ ಸಿಡಿಯುತ್ತೆ, ಅದಕ್ಕೆ ನಾನು ಈ ಟೈಮಲ್ಲಿ ಹಾಕ್ತೀನಿ. ಈಗ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಆಮೇಲೆ ಬೆಂಡೆಕಾಯಿ ಹಾಕಿ ಫ್ರೈ ಮಾಡೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡೋದು. ಇಲ್ಲಿ ಉಪ್ಪನ್ನ ಆದಷ್ಟು ಕೊನೆಯಲ್ಲಿ ಆ್ಯಡ್ ಮಾಡಬೇಕು, ಯಾಕೆಂದರೆ ಉಪ್ಪಿನ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ಬೆಂಡೆಕಾಯಿ ಕ್ವಾಂಟಿಟಿ ಕಡಿಮೆ ಆಗೋದ್ರಿಂದ ಉಪ್ಪಿನ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಬೇಕು. ಈಗ ಅದಕ್ಕೆ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿನ ಹಾಕಿ ಫ್ರೈ ಮಾಡಬೇಕು. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ.
ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿ ಎತ್ತಿಟ್ಕೊಬೇಕು. ಈಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದು ನಾನು ಮಾಡೋ ಸ್ಟೈಲ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದಾದ ಮೇಲೆ ನಮ್ಮ ಮನೇಲಿ ದೋಸೆ ಇಟ್ಟಿತ್ತು. ದೋಸೆ ಮಾಡಿರೋ ವಿಡಿಯೋನು ಕೂಡ ಹಾಕಿದ್ದೀನಿ. ಇವತ್ತು ನಮ್ಮ ಮನೇಲಿ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಬ್ರೇಕ್ಫಾಸ್ಟ್ ಆಗಿತ್ತು. ಹಾಗೆಯೇ ಸಂಜೆ ನಮ್ಮ ಮನೇಲಿ ಹೂವಿನ ಗಿಡದಲ್ಲಿ ಹೂ ಬಿಟ್ಟಿತ್ತು, ಮರಳೆ ಹೂ. ಅದನ್ನು ಕಟ್ಟುತ್ತಾ ಇರೋ ವಿಡಿಯೋನು ಕೂಡ ಹಾಕಿದ್ದೀನಿ. ನಿಮ್ಮ ಮನೇಲೂ ಇದೇ ರೀತಿ ಹೂವಿನ ಗಿಡಗಳಿದ್ದರೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಬೆಳಗಿನ ಡೈಲಿ ರೂಟೀನ್ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ರೂಟೀನ್ ಎಕ್ಸಾಂಪಲ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರಿಪ್ಷನ್ಗೆ ಚಾರ್ಜ್ ಆಗಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತಗೊಂಡು. ಥ್ಯಾಂಕ್ ಯು. ಬಾಯ್ ಬಾಯ್.